ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಪೂನಾ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಬಹುತೇಕರು ಮಾತನಾಡಿ, ವಿಶೇಷ ಉಪನ್ಯಾಸಕರು ಕೂಡ ಮಾತನಾಡಿ, ಪೂನಾ ಒಪ್ಪಂದದಿಂದಾಗಿ ದಲಿತರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಆದ ಬದಲಾವಣೆ ಕುರಿತು ಸಮಾಜ ಬಾಂಧವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ನಡುವಿನ ಪೂನಾ ಒಪ್ಪಂದದ ಬಗ್ಗೆ ಸಮಗ್ರವಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಬಸವ ಮಹಾಮನೆ ಸಂಸ್ಥೆಯ ಬಸವ ಕಲ್ಯಾಣದ ಬೆಲ್ದಾಳ್ ಶರಣರು ಮಾತನಾಡಿ, ನಮ್ಮ ಸಮಾಜ ಇವತ್ತು ಮುಂದೆ ಬರಬೇಕೆಂದರೆ ಮುಖ್ಯವಾಗಿ ಸಮಾನತೆ, ಅಸ್ಪೃಶ್ಯತೆ ಹೋಗಲಾಡಿಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘರ್ಷ ಬಹಳ ದೊಡ್ಡದಾಗಿದೆ. ಇವತ್ತು ಸಮಾನತೆಗಾಗಿ, ಸಮಾನ ಹಕ್ಕಿಗಾಗಿ, ಮತದಾನದ ಹಕ್ಕಿಗಾಗಿ ಗಾಂಧೀಜಿಯವರ ವಿರುದ್ಧ ಸಂಘರ್ಷಕ್ಕೆ ಇಳಿದಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟು ಹಿಡಿದಿದ್ರು. ಪ್ರತ್ಯೇಕ ಮತದಾನಕ್ಕೆ ವಿರೋಧಿಸಿ ಬಾಬಾ ಸಾಹೇಬರ ಬೇಡಿಕೆ ಈಡೇರಬಾರದೆಂದೇ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರು. 1932ರಲ್ಲಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದದ ಬಗ್ಗೆ, ಬಾಬಾ ಸಾಹೇಬರ ಪರಿಶ್ರಮದ ಬಗ್ಗೆ ಈ ವೇಳೆ ಮಾತನಾಡಿದ ಅವರು, ಅಸ್ಪೃಶ್ಯರ ಹಕ್ಕು ರಕ್ಷಣೆಗಾಗಿ 18 ವರ್ಷ ತುಂಬಿದ ವಯಸ್ಕ ಮತದಾನದ ಹಕ್ಕು, ಶಿಕ್ಷಣ ಹಕ್ಕು, ಅಸ್ಪೃಶ್ಯರಿಗೆ 2 ಮತದಾನದ ಹಕ್ಕು ಹಾಗೂ ರಾಜಕೀಯ ಪ್ರಾತಿನಿಧ್ಯ, ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಧ್ವನಿ ಎತ್ತಿ ತಮ್ಮ ಜನಾಂಗದ ಸಮಸ್ಯೆಗಳನ್ನು ಪರಿಹರಿಸಲು ಸಂಘರ್ಷ ನಡೆಸಿದರು. 2ನೇ ದುಂಡು ಮೇಜಿನ ಸಭೆಯಲ್ಲಿಯೂ ಕೂಡ ಭಾಗವಹಿಸಿದ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಂಡಿಸಿದ ಎಲ್ಲಾ ಪ್ರಸ್ತಾವನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಸಂಘರ್ಷ ನಡೆಯಿತು. ಅದರ ಪರಿಣಾಮವಾಗಿಯೇ ಬ್ರಿಟಿಷ್ ಸರ್ಕಾರದಿಂದ ಅಂಬೇಡ್ಕರ್ ಬೇಡಿಕೆಗಳಿಗೆ ಮನ್ನಣೆಯನ್ನ ಕೊಡಲಾಯಿತು. ಇದನ್ನ ಸಹಿಸಿಕೊಳ್ಳದ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಪೂನೆಯ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರ ಪರಿಣಾಮವಾಗಿ 24 ಸೆಪ್ಟೆಂಬರ್ 1932ರಂದು ಪೂನಾದ ಯರವಾಡ ಜೈಲಿನಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದವಾಯಿತು. ಅದುವೇ ಪೂನಾ ಒಪ್ಪಂದ ಎಂದು ಸಮಗ್ರವಾಗಿ ತಿಳಿಸಿದರು. ಇದೇ ವೇಳೆ ಚಿಂತಕರು ಬಿಎಸ್ ಪ್ರಸನ್ನಕುಮಾರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ದಲಿತ ಸೇನೆ ರಾಮವಿಲಾಸ್ ಪಾಸ್ವಾನ್ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಲಿತ ಯುವ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ರಾಜ್ಕುಮಾರ್ ಗುನ್ನಳ್ಳಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ, ನಗರಸಭೆ ಸದಸ್ಯರಾದ ಸೂರ್ಯಕಾಂತ್ ಸಾದುರೆ, ಪಂಚ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಮಾರುತಿ ಬಂಗಾರೆ, ಅನುದಾನಿತ ಪ್ರಾಥಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷರು ಗೋವಿಂದ ಪೂಜಾರಿ, ಸುರೇಶ್ ಗಾಂಗ್ರೆ, ಸುಧಾಕರ್ ಏಕಂಬೇಕರ್, ನಿತೀಶ್ ಉಪ್ಪೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಡಿ ಪ್ರಭಾಕರ್ ಏಕಂಬೇಕರ್, ಬಬ್ರು ವಾಹನ ಬೆಳಮಗಿ, ಸುರೇಶ್ ಟಾಳೆ ಬೌದ್ಧ ಧಮ್ಮ ಪ್ರಚಾರಕರು, ಸುಶೀಲ್ ಕುಮಾರ್ ಬರೂರೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ, ವೈಶಾಲಿ ಮೋರೆ ಧಮ್ಮ ಪ್ರಚಾರಕರು, ನರ್ಸಿಂಗ್ ಸಾಮ್ರಾಟ್, ಪವನ್ ಮಿಠಾರೆ, ಅಂಬದಾಸ್ ಗಾಯಕ್ವಾಡ್, ರಾಘವೇಂದ್ರ ಮೀನ್ಕೇರ, ಅಂಬೇಡ್ಕರ್ ಸಿ ಬೌದ್ಧೆ, ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್ ಹುಮ್ನಾಬಾದ್, ಮಲ್ಲಿಕಾರ್ಜುನ್ ಮೊಳಕೆರೆ, ಗೋಪಾಲ ದೊಡ್ಡಿ, ಸಂಜು ಕುಮಾರ್ ಮೇತ್ರೆ, ಅಂಬೇಡ್ಕರ್ ಸಾಗರ್, ಖ್ಯಾತ ಕಲಾವಿದರಾದ ಮಿಲಿಂದ್ ಕುಮಾರ್, ರಮೇಶ್ ಬಾಬು ಅಮ್ಲಾಪುರ್, ಧರ್ಮರಾಯ ಘಾಗ್ರೆ, ಜಗನ್ನಾಥ್ ನೌಲೆ, ಶರಣಪ್ಪ ಮೇತ್ರೆ, ಸಮದ್ ಖಾನ್ ಗಾದ್ಗಿ, ಪ್ರಹ್ಲಾದ್ ಮಾಲೇಕರ್, ಸುನಿಲ್ ಶಿವನಾಯಕ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಅಂಬದಾಸ್ ಗಾಯಕ್ವಾಡ್ ಅವರು ವಿಶೇಷ ರೀತಿಯಲ್ಲಿ ನಿರೂಪಣೆಯನ್ನು ನಡೆಸಿಕೊಟ್ಟರು. ಇದೇ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ನಿರತರಾದವರಿಗೆ, ಉತ್ತಮ ಸೇವೆ ನಿರ್ವಹಿಸುತ್ತಿರುವವರಿಗೆ, ಸಾಧಕರಿಗೆ ಗುರುತಿಸಿ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಿಮಗೆ ಯಾವಾಗಲೂ ಹಂಗೇ ಕಂಡಿದ್ದೀನಿ ಅಂದ್ರೇನು, ಯಾವಾಗಲೂ ನಮ್ಮ ವಿರೋಧಿ ಇದ್ದೀರಂತೆ ನಾನು ನಿಮ್ಮ ವಿರೋಧಿ ಇದ್ದೀರಂತೆ ನೀವು ನೋಡ್ಕೊಂಡ್ರಿ ನನಗೆ ಅಂತಾರೆ. ಹಾಗಲ್ಲ, ನಮ್ಮ ಸಮಾಜ ಮ್ಯಾಲೆ ಬರಬೇಕಾದ್ರೆ ಇವೆಲ್ಲ ಅನುಕೂಲಕ್ಕೆ ಯಾಕೆ ನೀವು ಅಡ್ಡಿ ಪಡ್ತಾ ಇದ್ರಿ? ಇಲ್ಲ, ನನ್ನ ಸಮಾಜ ಅದು ನಿನ್ನ ಸಮಾಜ, ನಿಮ್ಮ ಸಮಾಜ ನಂದೇ. ನಾವು ಹಿಂದೂಗಳು, ನಾವು ನೀವು ಒಂದು, ಆದರೆ ಹೊಡಿಬಾರ್ದು, ನಾವು ಒಂದಿರ್ಬೇಕು. ಅಲ್ಲ, ನಮಗೇನು ಹಾಕಿಕೊಟ್ರಿ? ಭಾಳ ಸುದೀರ್ಘ ಚರ್ಚೆ, ಉದ್ದ ಇದೆ ಅದು ಚರ್ಚೆ. ಅವ್ರಿಬ್ಬರು ಸ್ವಲ್ಪ ಚರ್ಚೆ ಮಾಡಿದ ನಂತರ ಗಾಂಧೀಜಿ ಬಾಬಾ ಸಾಹೇಬ್ರ ವಿಚಲಿತಾಗಲಿಲ್ಲ. ನನ್ನ ನಿಲುವು ಸ್ಪಷ್ಟ ಇದೆ. ನಂದೇನು ನಿಲ್ಲೋದ ಬ್ರಿಟಿಷ್ ಸರ್ಕಾರಕ್ಕೆ 2 ಮತದಾನದ ಹಕ್ಕಂತ ಹೇಳಿದೆವು, ಅದರ ಪ್ರಕಾರನೇ ಆಗಬೇಕು ಅನ್ನೋ ಆಚರಿದ್ದೀನಿ ಎಂದು ಹೊಂಟು. ಗಾಂಧೀಜಿ ಸಟ್ಕೊಂಡು ಕುಂತರು. ಬಂದು ರಾತ್ರಿ ಅನೇಕ ಜನ ಇವರು ಬರಷ್ಟರೊಳಗೆ ಅನೇಕ ತಂತಿ ತಾರು ಅಂದ್ರೆ ಆಗಿನ ಕಾಲ ಟೆಲಿಗ್ರಾಮ್ಗಳಿದ್ವು. ಅವು ಬಾಬಾ ಸಾಹೇಬರು ಧಮ್ಕಿ ಹಾಕ್ತಾರೆ ನೋಡು. ನೂರಾರು ಬರ್ತವ್ರಿ, ನೂರಾರು ಟೆಲಿಗ್ರಾಮ್ಗಳು, ಪತ್ರಗಳು ಬಾಬಾ ಸಾಹೇಬ್ರಿಗಿಂತ ಪುನಾದಾಗಿದ್ದಂಥ ಒಂದು ರೂಮಿಗೆ ಬರ್ತವೆ. ಬಂದು ನೋಡ್ತಾರೆ ಬಾಬಾ ಸಾಹೇಬ್ರು. ಏನಿರ್ತಾವ ಆ ಪತ್ರದಾಗ ನೋಡ್ರವ ಹೇಗಿದೆ ಬಾಬಾ ಸಾಹೇಬರು, ಅವ್ರ ಪರಿಸ್ಥಿತಿ ಹಿಂಗೆ ಓದ್ತಾರೆ. ಓದ್ಕೊಂಡು ಏನಿದೆ ಅದರೊಳಗೆ, ನೀವು ಒಂದು ವೇಳೆ ಗಾಂಧೀಜಿ ಜೀವ ಹೋಯ್ತು ಅಂದ್ರೆ 2 ದಿವಸ ಆಯ್ತು, ಈ 3 ದಿವಸ ನಡೆದವು. ಅವು ಪ್ರಾಣ ಹೋಯ್ತು ಅಂದರೆ
ಭಾರತ ಇದ್ದಂಥ ನಿಮ್ಮ ಸಮಾಜ, ನಿನ್ನ ಜಾತಿ ಸಮಾಜ ಏನದಲ್ಲ, ಒಂದು ಇರ್ಲಾರ್ದಂಗೆ ನಾವು ಪೂರಾ ರಕ್ತದ ಓಕಳಿಯಾಗಿ ಚೆಂಡಾಡ್ತೀವಿ, ಕೊಲ್ತೀವ. ಹಾಂ ನೋಡಿ, ಧಮಕಿ ಹಾಕಿದ್ರು. ಬಾಬಾ ಸಾಹೇಬ್ರು ಯಾರಿಗೆ ಗೊತ್ತವನು ಮಂದಿ ಮೊದಲೇ ನಿರ್ದಯ ಜನ ಇದು, ನಮ್ಮ ಮುಗ್ಧ ಜನರಿಗೆ ಏನು ತ್ರಾಸು ಕೊಡ್ತಾರೋ ಅಂಥೇಳಿ ಭಾಳ ವಿಚಲಿತರಾದರು. ಆಗ ನಂತರ ರಾತ್ರಿ ಭಾಳ ನಿದ್ದೆ ಇದ್ದಂಗೆ ಆಯಿತು. ಮರುದಿವ್ಸ ಬೆಳಗ್ಗೆ ಬಂದರು, ಅವರೆಲ್ಲ ಓಡ್ಕೊಂಡು ಬಾಗಿಲು ನಿಂತಾರೆ. ಅದಕ್ಕೆ ಮೊದಲ ಈ ಗಾಂಧೀಜಿಯವ್ರ ಮಗ ಬರ್ತಾನೆ, ಮಗ ಹಾಕೊಂಡು ತಾಯಿ ಮಗ, ಅವ್ರ ಹೆಂಡತಿ ಮತ್ತು ಮಗ ಬಂದು ಬಾಬಾ ಸಾಹೇಬ್ರ ಬಗ್ಗೆ ಪ್ರಾಣ ಭಿಕ್ಷೆ ಬೇಡ್ತಾರೆ. ಅದು ಇವರು ಅಚಲವಾಗಿರ್ತಾರೆ. ಮತ್ತು ಕೆಲವು ನಾಯಕರಲ್ಲಿ ಬಂದು ಬಾಬಾ ಸಾಹೇಬ್ರೆ ಈ ಹೆಂಗಾರ ಮಣ್ಣು ಮನಸ್ಸು ಬದಲಿ ಮಾಡಿಕೊಡ್ರಿ ಸ್ವಲ್ಪ. ಗಾಂಧೀಜಿಯವರು ಮೀಸಲಾತಿ ಏನು ಕೊಡ್ಬೇಕಂತೀರಿ ಅದಕ್ಕೆ ಅವರು ವಿರೋಧ, ಮತಕ್ಷೇತ್ರಕ್ಕೆ ವಿರೋಧ ಇಲ್ಲ, ಪ್ರತ್ಯೇಕ ಮತದಾನಕ್ಕೆ ವಿರೋಧ ಅದ್ರ ಅಂತ ಮತ್ತೊಂದು ಹೊಸ ತಂತ್ರ ತರ್ತ. ಇದೆಲ್ಲ ಆದ ನಂತರ ಬಾಬಾ ಸಾಹೇಬ್ ಸ್ವಲ್ಪ ಭಯಭೀತರಾದರು. ಯಾರಿಗೂ ಗೊತ್ತು, ಹಳ್ಳಿ ಅವ್ರ ಸಂಖ್ಯೆ ಭಾಳ ಇದೆ, ನಮ್ಮ ಸಂಖ್ಯೆ ಕಡಿಮೆ ಇದೆ, ಈ ಜನರಿಗೆ ಏನು ತ್ರಾಸು ಕೊಟ್ಟರು ಅಂತ ಹೇಳಿ ಮತ್ತೊಂದು ಸಲ ಮಾತುಕತೆಗೆ ಅಂತೇಳಿ ಇವ್ರು ಕರ್ಕೊಂಡು ಹೋಯ್ದರು. ಅಲ್ಲಿ ಏನದಂದ್ರೆ ಬ್ರಿಟಿಷ್ ಸರ್ಕಾರಕ್ಕಿಂತ ಹೆಚ್ಚಿನ ಪ್ರಮಾಣದ ಮೀಸಲಾತಿ ತಗೊಂಡು ಎರಡನೇ ಮತ್ತು ಈ ದ್ವಿಮತದಾನದ ಮಾತ್ರ ವಾಪಸ್ ಮಾಡಿಕೊಳ್ಳಿಲ್ಲ ಅವರು. ಈ ಭಯಕ್ಕಾಗಿ ಏನು ಮಾಡಿದ್ರು, ಮೀಸಲಾತಿ ಒಪ್ಕೊಂಡ್ರು ಬಾಬಾ ಸಾಹೇಬರು, ಮೀಸಲಾತಿ ಒಪ್ಕೊಂಡ್ರು. ಆದರೆ ಎರಡು ಮತದಾನದ ಮಾತ್ರ ಕೈ ಬಿಟ್ಟರು. ಯಾಕೆ? ಈ ಭಯಕ್ಕಾಗಿ. ಅವ್ರನ್ನ ಹೃತ್ಪೂರ್ವಕ ಅಲ್ಲ, ಕಣ್ಣೀರು ಹಾಕ್ತಾ ಅವ್ರು ಬರೀತಾರೆ ನನ್ನ ಕಡೆ. ಈ ಪೂನಾ ಒಪ್ಪಂದದ ನನ್ನ ಜನಾಂಗದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ನನ್ನಿಂದ ದೊಡ್ಡ ತಪ್ಪಾಗ್ತಾ ಇದೆ. ಆದ್ರೆ ಭಯಭೀತನಾಗಿ ನಮ್ಮ ಜನರು ಭಯಭೀತ, ಅವ್ರ ಭಯ ಅಲ್ಲ, ಸಮಾಜದ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಭಯ. ಈ ದುರಂತ ಕಥೆಗೆ ನಾನು ಸಿಹಿ ಹಾಕಿನಿ ಹೊರತು ನಾನು ಕನಸಿನ ಅಲ್ಲ ಅನ್ನೋ ಮಾತನ್ನು ಬರೀತಾರವ್ರು. ಇಂಥ ಮಾತು ಎಷ್ಟಿಗೆ ಪೂನಾ ಫ್ಯಾಕ್ಟ್ರಿಗಳಿಗೆ. ಆದ್ದರಿಂದ ಇವತ್ತು ಪೂನಾ ಫ್ಯಾಕ್ಟ್ರಿ ಇವತ್ತಿನ ದಿವಸ ಇನ್ನು 7 ವರ್ಷ ಆದ್ರೆ ಅಂದರೆ 1932 ಆಗ್ಯದ. 2032ಕ್ಕೆ 100 ವರ್ಷ ಆಗ್ತದೆ. 1919ನೇ ಇಸ್ವಿಯಿಂದ ಅವರ ಕಾರ್ಯ ಆರಂಭ ಆಗ್ತದೆ ಭಾರತ ದೇಶದಲ್ಲಿ. 1919ರಲ್ಲಿ ಬಾಂಬೆಯಲ್ಲಿ ನಡೆದ ಸೌತ್ ಬರೋ ಚಳವಳಿ ಅಲ್ಲಿಂದ ಆರಂಭ ಆಗಿ ಸೌತ್ ಬರೋ ಚಳವಳಿಗೆ ಸಮಿತಿಯಲ್ಲಿ ಖಿನ್ನತೆಗೆ ಒಳಗಾದ. ಅಂದರೆ ಯಾರು ಭಾರತ ದೇಶದಲ್ಲಿ ಅಸ್ಪೃಶ್ಯತೆ, ಅವಮಾನ ಮತ್ತು ಖಿನ್ನತೆ ಅಂದರೆ ಎಲ್ಲ ವರ್ಗದ ಬಡವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಂಟಿ ಅಧಿವೇಶನವನ್ನು ಆಯೋಜನೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಅವರ ಮಂಡನೆಯನ್ನು ಮಾಡ್ತಾ ಅಲ್ಲಿಂದ ಶುರು ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಪೂನಾ ಒಪ್ಪಂದ ಹೆಂಗಾಯಿತು, ಪೂನಾ ಒಪ್ಪಂದದಿಂದ ಆದಂಥ ಅನಾಹುತಗಳು. ಇದಕ್ಕಿಂತ ಹಿಂದಕ್ಕೆ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವರ್ಣಾಶ್ರಮ ಪದ್ಧತಿಯಲ್ಲಿ ಪರಿಶಿಷ್ಟ ಜಾತಿ ಅಸ್ಪೃಶ್ಯ ಸಮುದಾಯಕ್ಕೆ ಯಾವ ರೀತಿಯ ಮಾನವ ಹಕ್ಕುಗಳಿರಲಿಲ್ಲ, ಸಮಾನತೆ ಇರಲಿಲ್ಲ, ನನಗೆ ಬಟ್ಟೆ ಇರಲಿಲ್ಲ, ಇರ್ಲಿಕ್ಕೆ ಮನೆ ಇರಲಿಲ್ಲ. ಆ ಕಾಲದಲ್ಲಿ ಭೂಮಿಯೇ ಹಾಸಿಗೆ, ಆಕಾಶವೇ ಹೊದಿಕೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ವಿವಿಧ ಸಂಕಷ್ಟಗಳಿಂದ 185ನೇ ಇಸ್ವಿಯಿಂದ 1747ರವರೆಗೂ ಪಟ್ಟಂಥ ಕಷ್ಟ ಹೇಳ್ತಿರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋ ತನಕ 1185ನೇ ಇಸ್ವಿಯಿಂದ ಅಂತ ಹೇಳಿದ್ರೆ 1932 ಪೂನಾ ಪ್ಯಾಕ್ಟ್ ಬರೋ ತನಕ ನಾವು 1747 ವರ್ಷಗಳು ಪಟ್ಟಂಥ ಕಷ್ಟ, ಅವಮಾನ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಅಂಥ ಕಷ್ಟಗಳನ್ನು ನಿಭಾಯಿಸಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂನಾ ಒಪ್ಪಂದದಲ್ಲಿ ಪರಿಶಿಷ್ಟ ಜಾತಿಗೋಸ್ಕರ ನಮಗೆ 2 ವೋಟಿಂಗ್ ಸಿಸ್ಟಮ್ ಮಾಡಿದ್ರು ಅಂತೇಳಿ ಈಗ ಪೂಜ್ಯ ಸ್ವಾಮೀಜಿ ಅವರು ಹೇಳಿದ್ದಾರೆ. ನಾನು ಮತ್ತೆ ಅದನ್ನೇನು ಹೇಳೋದಿಲ್ಲ. 2 ವೋಟನ್ನು ತಂದುಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಏನಿತ್ತಂದರೆ ಕೇವಲ 10 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಬಡವರು ಒಬ್ಬರು ಇರಬಾರ್ದು ಅನ್ನೋಂಥ ಬಾಬಾ ಸಾಹೇಬರ ಪರಿಕಲ್ಪನೆ ಇತ್ತು. ಬಟ್ ಪೂನಾ ಪ್ಯಾಕ್ಟಲ್ಲಿ ನಮ್ಮದು 2 ವೋಟು
ಸಿಗದೆ ಒಂದು ಓಟು ಇವತ್ತೇನಿದೆ ಈ ಓಟು ನಮಗೆ ಉಳಿದಿದ್ದರಿಂದ ಇವತ್ತು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಎಲ್ಲ ವರ್ಗದ ಬಡವರಲ್ಲಿ 95% ಬಿಲೋ ಪವರ್ಟಿ ಇದ್ದೇವೆ. ಬಹುಶಃ ಬಾಬಾ ಸಾಹೇಬರ ಪ್ರಕಾರ ಬಿಲೋ ಪವರ್ಟಿ ಅಂತ ಹೇಳಿದ್ರೆ ಪ್ರಾಪರ್ಟಿ ಈಸ್ ಪವರ್, ಪ್ರಾಪರ್ಟಿ ಲೆಸ್ ಪೀಪಲ್ ವಿಲ್ ಸ್ಲೇವ್ಸ್. ಸೊ ಇಂದಿಗೂ ನಾವು ಆ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಎಲ್ಲ ಅನುಚ್ಛೇದಗಳನ್ನು ಪೂನಾ ಪ್ಯಾಕ್ಟಲ್ಲಿ ಏನು ಬಾಬಾ ಸಾಹೇಬರು ನಮಗೆ ಕೊಡ್ತಕ್ಕಂಥ ಸವಲತ್ತು ಹಿನ್ನಡೆ ಆಯಿತು, ಅದನ್ನು ಸಂವಿಧಾನದಲ್ಲಿ ಅಳವಡಿಸ್ತಾ ಸಂವಿಧಾನದ ಅನುಚ್ಛೇದಗಳಲ್ಲಿ ಪರಿಶಿಷ್ಟ ಜಾತಿಯ ಶಾಶ್ವತ ಅಭಿವೃದ್ಧಿಗಾಗಿ ನಮಗೆ ಆರ್ಟಿಕಲ್ ಮುಖಾಂತರ ಅನುಚ್ಛೇದಗಳ ಮುಖಾಂತರ ನಮಗೆ ಧಾರ್ಮಿಕ ಜಿಲ್ಲಾ ರಂಗಮಂದಿರ್ ಬೀದರ್ನಲ್ಲಿ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಪುನಃ ಒಪ್ಪಂದದ ಬಗ್ಗೆ ವಿಚಾರಣಾ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರ ಸಂಕಿರಣಕ್ಕೆ ಮುಖ್ಯ ಅತಿಥಿಗಳಾಗಿ ಪೂಜ್ಯ ಭಂತೆಯವರು ಮತ್ತು ಉದ್ಘಾಟಕರಾಗಿ ಮಾನ್ಯ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್ ಇವರು ಆಗಮಿಸಿದರು. ಮತ್ತು ವಿಶೇಷ ಉಪನ್ಯಾಸಕರಾಗಿ ತುಮಕೂರಿನಿಂದ ಪ್ರಸನ್ನ ಕುಮಾರ್ ಅಂತಕ್ಕಂಥ ವಿಚಾರವಾದಿಗಳು ಕೂಡ ಆಗಮಿಸಿದರು. ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಈ ಸಭೆಯಲ್ಲಿ ವಿಚಾರ ಸಂಕಿರಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ವಿಚಾರಗಳನ್ನು ಒಳ್ಳೆಯ ರೀತಿಯಿಂದ ಆಲಿಸಿ ಏನು ಮುಖ್ಯ ಅತಿಥಿಗಳು ಹೇಳಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಪುನಃ ಒಪ್ಪಂದದ ಬಗ್ಗೆ ಮತ್ತು ಮತದಾನದ ಬಗ್ಗೆ ಮತ್ತು ಮೀಸಲಾತಿಯ ಬಗ್ಗೆ, ವಿಶೇಷವಾಗಿ ನಮ್ಮ ಶರಣರು ಬೆಲ್ದಾಳ್ ಶರಣರು ವಿಶೇಷವಾಗಿ ಮೀಸಲಾತಿಯ ಬಗ್ಗೆ ಕೂಡ ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಹಾಗೂ ನನ್ನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿರತಕ್ಕಂಥ ಪ್ರಿಂಟ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೀಡಿಯಾದವರಿಗೆ ಎಲ್ರಿಗೂ ಕೂಡ, ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ಎಲ್ರಿಗೂ ಕೂಡ, ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳಿಗೂ, ಅಧ್ಯಕ್ಷರುಗಳಿಗೂ, ಕಾರ್ಯಕರ್ತರಿಗೂ ಎಲ್ಲರಿಗೂ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈಗ ನಂದು ವಿಚಾರ ಬಗ್ಗೆದಾಗ ಪುನಃ ಒಪ್ಪಂದದ ಬಗ್ಗೆ ಹೇಳಬೇಕಾದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜನರಿಗೆ ಏನೇನು ಯಾವ ರೀತಿಯಲ್ಲಿ ಹೋರಾಟ ಮಾಡಿದರು, ಎಷ್ಟೆಲ್ಲ ಪ್ರಯತ್ನಗಳು ಪಟ್ಟಿದ್ರು, ಅವರಿಗೆ ಎಷ್ಟೆಲ್ಲ ಕಷ್ಟಗಳು ಬಂದವು, ಎಷ್ಟೆಲ್ಲ ಸಂಕಷ್ಟಗಳು ಅನುಭವಿಸಿದ್ರು ಕೂಡ ಅವರು ಹೋರಾಟವನ್ನು ಮುಂದುವರಿಸಿದರು. ಮತ್ತು ಶಿಕ್ಷಣ ಸಂಘಟನೆ ಹೋರಾಟವನ್ನು ಅಂತಕ್ಕಂಥ ಒಂದು ಸಂದೇಶವನ್ನು ನಮಗೆ ಏನು ನೀಡಿದ್ದಾರೆ, ಆ ಒಂದು ಸಂದೇಶದ ಪ್ರಕಾರ ಈಗ ಡಾಕ್ಟರ್ ಬಾಬಾ ಸಾಹೇಬರು ಹೋರಾಟದ ಘಟನೆಗಳನ್ನು ನಾವು ಕೆದಕಿ ನೋಡಿ, ಇತಿಹಾಸದಲ್ಲಿ ಕೆದಕಿ ನೋಡಿ, ಆ ಪುನಃ ಒಪ್ಪಂದದ ಬಗ್ಗೆ ನಾವು ನಮ್ಮ ಜನರಿಗೆ ಅರಿವನ್ನು ಮೂಡಿಸಬೇಕು. ಇದರ ಹಿಂದೆ ಉದ್ದೇಶ ಏನೇ ಆಗಿತ್ತು, ಇದು ಪುನಃ ಒಪ್ಪಂದ ಯಾಕಾಯಿತು ಅಂತಕ್ಕಂಥದ್ದು ಸಮಗ್ರವಾಗಿ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಮ ಜನರಿಗೆ ಮನೆ ಮನೆಗೆ ಮುಟ್ಟಿಸ್ಬೇಕು, ಮಕ್ಕಳಿಗೆ ಮುಟ್ಟಿಸ್ಬೇಕು, ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಪೀಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಕಷ್ಟಗಳನ್ನು ಪಟ್ಟು ನಮ್ಮ ಸಲುವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಇವತ್ತಿನ ದಿನ ನಾವು ಸುಖವಾಗಿ ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ. ನಮ್ಮ ಮೇಲೆ ಒಳ್ಳೊಳ್ಳೆ ಬಟ್ಟೆಗಳು ಇದ್ದಾವೆ, ಒಳ್ಳೊಳ್ಳೆ ಶೂಸ್ಗಳು ಇದ್ದಾವೆ ಅಂತಕ್ಕಂಥ ಒಂದು ಅರಿವನ್ನು ಅವರು ಪಡೆದುಕೊಳ್ಬೇಕು ಅಂತಕ್ಕಂಥ ಇವರಿಗೆ ವಿಚಾರ ನಾವು ಮುಟ್ಟಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಹಾಗೂ ಏನು ದಲಿತ ಸೇನೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಈ ಕಾನ್ಸೆಪ್ಟ್ ಬಗ್ಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದೆ ಸರ್, ಪುನಃ ಒಪ್ಪಂದದ ಬಗ್ಗೆ? ಪಠ್ಯೇತರ ಚಟುವಟಿಕೆಗಳಿದೆ, ಇದೆಯಲ್ಲ, ಇದೆ ಪುನಃ ಒಪ್ಪಂದದ ಬಗ್ಗೆ. ಎಲ್ಲರಿಗೆ ಜೈ ಭೀಮ್, ಎಲ್ಲರಿಗೆ ಜೈ ಭೀಮ್. ಇವತ್ತಿನ ದಿವಸ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ವಿಚಾರಣಾ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರ ಸಂಕಿರಣ ಹಾಗೂ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಸಾಧಕ ಬಾಧಕಗಳ ಬಗ್ಗೆ ಏನು ಜನರಿಗೆ ಏನದ ಹಳ್ಳಿಗಳಿಗೆ ಏನದ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಗೋಸ್ಕರ ನಾವು ಇವತ್ತಿನ ದಿವಸ ಈ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಅದರ ಸಲುವಾಗಿ ನಾವೇನದ ಇವತ್ತು ಜಿಲ್ಲಾ ರಂಗಮಂದಿರದಲ್ಲಿ ಏನು ಬೀದರ್ ಜಿಲ್ಲೆಯಾದಂಥ ಎಲ್ಲ ತಾಲೂಕಿನಿಂದ ಏನು ನಮ್ಮ ಪದಾಧಿಕಾರಿಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೂ ಮತ್ತು ಏನು ಅಂಬೇಡ್ಕರ್ ಯುವ ಸೇನೆಯಿಂದ ಏನೇನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನು ಕಷ್ಟಪಟ್ಟು ಸಾರ್ವಜನಿಕರ ಬಾರ್ಯದಾಗ ಏನದ ಎಷ್ಟು ಏನು ಕಠಿಣ ಪರಿಶ್ರಮ ವಹಿಸಿ ಏನದ ಉಪದೇಶಗಳೇನು ಏನು ಭಾರತ ಸಂವಿಧಾನದಲ್ಲಿ ನೀಡಿದ್ದಾರೆ, ಅವುಗಳೇನದ
ಹಳ್ಳಿ ಹಳ್ಳಿಗೆ ಮುಟ್ಟಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ. ಜೈ ಭೀಮ್, ನಮ್ಮ ಬುದ್ಧಾಯ್. ನನ್ನ ಹೆಸರು ರಾಜ್ಕುಮಾರ್ ಗುನಳಿ, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ. ವಿಶೇಷವಾಗಿ ಹಿರೇಟಿ ಅವರು ರಾಜ್ಯ ಉಪಾಧ್ಯಕ್ಷ ಅಲ್ಲಿ ಹೇಳಿದಾರ, ಗುಣಳಿ ಹೇಳಿದಾರ. ಈ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡ ಉದ್ದೇಶ ಏನಂದ್ರೆ ಪೂರ್ಣ ಫ್ಯಾಕ್ಟ್ ಬಗ್ಗೆ ಗುರುಗಳು ಬೆಲ್ದಾಸ್ ಹೇಳಿದ್ರು, ಆಮೇಲೆ ಸುಮ್ಮನೆ ಗೆಸರು ಹೇಳಿದ್ರು. ಆಮೇಲೆ ಮತ್ತೊಂದು ವಿಷಯ, ನನಗೆ ದಲಿತ ಸೇನಾ ಮತ್ತು ನಮ್ಮದು ಅಂಬೇಡ್ಕರ್ ಸೇನಾ ವತಿಯಿಂದ ಸಮಾಜದಲ್ಲಿ ಯಾರು ಬಾಬಾ ಸಾಹೇಬ್ರ ಕಟೋ ಅನ್ಯಾಯಾಗಿದ್ದರೋ ಅಂಥವ್ರಿಗೆ ಸಂಘ ವತಿಯಿಂದ ಸನ್ಮಾನ ಮಾಡ್ಕೊಂಡ್ರ ಅದು ಭಾಳ ತುಂಬ ಒಳ್ಳೆಯ ವಿಚಾರ. ಆಮೇಲೆ ನಾವು ಇದರ ವಿಶೇಷ ಏನು ಹೊಂಟ ಎಲ್ಲರಿಗೆ ಅಂದ್ರೇನು, ಜ್ಞಾನಪುರಗ ಸ್ವಾಮೀಜಿ ಬರಬೇಕಾಗಿತ್ತು, ಬಂದಿಲ್ಲ, ಫಂಕ್ಷನ್ ಹೆಂಗಾಯ್ತದ ಅಂತ ಚಿಂತೆ ಇತ್ತು. ಸರಿ, ಒಪ್ಕೊಂಡ. ಬಟ್ ನಮ್ಗೆ ನನ್ನ ಫಂಕ್ಷನ್ಗಿಂತ ಹೆಚ್ಚಿಗೆ ನಮ್ಮ ಸಮಾಜ ಮುಖ್ಯ ಅದ. ಸಮಾಜದಾಗ ಈಗ ಜ್ಞಾನಪುರ ಸ್ವಾಮೀಜಿ ಅವರು ಫೋನ್ ಮಾಡಿ ನಿರೇಟೆ ನಾವು ಕುಂತಾಗ, ಪೂಜಾರಿ ನಾನು ಬೀದರ್ ಬರಬೇಕಂತ 100%. ಬಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಮೀಸಲಾತಿ ಬಗ್ಗೆ ಅವರು ಅರ್ಜೆಂಟಾಗಿ ಗುರುಗಳು ನೀವು ಇರಬೇಕೆಂಬ ಕಡೆಯಿಂದ ನಾವು ಸ್ವಾಮೀಜಿಯವ್ರಿಗೆ ಹೇಳಿದ, ಗುರುಗಳು ನನ್ನ ಫಂಕ್ಷನ್ ಹೆಂಗೂ ಆಯ್ತದ, ನೀವು ಆ ಕಡೆ ಜ್ಞಾನ ಕೊಡ್ಬೇಕಂತೇಳಿ ನಾವೇ ಗುರುಗಳು ಅನುಮತಿ ಕೊಟ್ಟಿದ್ದೆವು. ಅವರು ಬರಬೇಕಾದ್ರೆ ನಾವು ಬರೀ ಬೀದರ್ ಒಂದು ಜಿಲ್ಲೆದೇ ಅಂತಲ್ಲ, ಇಡೀ ನಮ್ಮ ರಾಜ್ಯದ ಎಲ್ಲ ದಲಿತ ಸಮಾಜಕ್ಕೆ ಒಂದು ಒಳ್ಳೆ ಮೀಟಿಂಗ್ ಉದ್ದೇಶ ಅವ್ರಿಗೆ ಇರ್ಬೇಕಂತ ನಾವು ಅನುಮತಿ ಕೊಟ್ಟು ಅವ್ರು ನಮ್ಗೆ ಅನುಮತಿ ಕೊಟ್ಟರ, ನೀನು ಫಂಕ್ಷನ್ ಮಾಡ್ಕೊಪ್ಪ ಅಂತ ಹೇಳಿ ಗುರುಗಳು ಬರ್ಲಾದ್ರು ಅವ್ರದ್ದೇ ಒಂದು ಉರ್ಲಿಂಗಿಪದಿ ಮಟ್ಟು ಬೆಂಗಳೂರು ಕಳಿತಾರ. ಗುರುಗಳು ಬದಲಾಗಿ ಅವ್ರ ಶಿಷ್ಯರಿಗೆ ಕಳಿಸ್ಯಾರ. ಆಗ ನಾನು ಗುರುಗಳಿಗೆ ಭಾಳ ಜಮೀನು ಹೇಳ್ತೇನೆ. ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲರಿಗೆ ನಾನು ಒಂದು ಸಂಘದ ವತಿಯಿಂದ ಏನು ಹೇಳ್ಕೊತೀನಿ, ಗುರುಗಳು ಯಾವ್ಯಾವ ಉದ್ದೇಶದಿಂದ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಬ್ಸೆಂಟ್ ಆಗಿಲ್ಲ, ಆಗಬೇಕಂತ ಅವ್ರ ಉದ್ದೇಶ ಇಲ್ಲ. ನಾನು ಸಹ್ಯ ಶಿರಸನಕ ಗುರುಗಳ ಮಾತಿಗೆ ಯಾವುದು ಮೀರಂಗಿಲ್ಲ. ಅವ್ರು ಯಾವುದೇ ಡಾಕ್ಟರ್ ಬಾಬಾ ಸಾಹೇಬ್ ನಾವು ನಿರಂಟನೆ ಅಂತ ರಾಜು ಅಲ್ಲಿ ನಮ್ಮ ಬೀದರ್ ಜಿಲ್ಲೆ ಅವರೇ ಸಂಘಟನೆದಾಗಲಿ ಬಾಬಾ ಸಾಹೇಬ್ ಪ್ರೋಗ್ರಾಮ್ ಯಾರಿಗೂ ಅವ್ರು ಆಸೆ ಪಡಂಗಿಲ್ಲ.